ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ, ಸೂಪರ್ ಆಗಿರುವ ಒಂದು ಐಡಿಯಾ ಅಂತೂ ತೊಗೊಬಂದಿದ್ದೀನಿ. ನೀವೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿ, ನಿಮ್ಮ ಮನೇಲಿ ಏನಾದರೂ ಈ ರೀತಿಯಾದಂತಹ ಬಾರ್ಡರ್ ಏನಾದರೂ ಇದ್ದರೆ, ಹಳೆ ಸೀರೆಗಳಿಂದ ಬಾರ್ಡರ್ ಅಂತೂ ಇದ್ದೇ ಇರುತ್ತಲ್ವಾ. ಸೀರೆ ಹಳೇದಾಯಿತು ಅಂತ ಅಥವಾ ಚೂಡಿದಾರ್ ವೇಲ್ಗಳು ಹಳೇದಾಯಿತು ಅಂತ ಹೇಳಿ ನಾವೇನು ಮಾಡ್ತೀವಿ, ಬಿಸಾಕ್ಬಿಡ್ತೀವಿ. ಆದರೆ ಅವುಗಳನ್ನು ಬಿಸಾಕ್ದೇ ರೀಯೂಸ್ ಹೇಗೆ ಮಾಡಬೇಕು ಅನ್ನೋದನ್ನು ನಾವೀಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ತುಂಬ ವಿಡಿಯೋಸನ್ನು ಶೇರ್ ಮಾಡಿದ್ದೀವಿ. ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ನೋಡಿ. ಅಂಥದ್ದೇ ಒಂದು ನಾನಿವಾಗ ಹಳೆಯ ಸೀರೆಯ ಬಾರ್ಡರನ್ನು ನಾನೀಗ ತೊಗೊಂಡಿದ್ದೀನಿ. ನೋಡಿ, ನೀವು ನೋಡ್ತಿರ್ಬೋದು, ಕೇವಲ ಅಂಗೈಯಷ್ಟು ಅಗಲದ ಬಾರ್ಡರ್ ಅಷ್ಟೇ, ಚಿಕ್ಕದಾಗಿರುವಂತಹ ಸೈಜಿನ ಬಾರ್ಡರ್ ನಾನು ತೊಗೊಂಡಿದ್ದೀನಿ. ಎರಡು ಇಲ್ಲಿ ಬಾರ್ಡರ್ನ ತೊಗೊಂಡ್ಬಿಟ್ಟು ಅದನ್ನು ಮಡಚ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಅದು ಗೊತ್ತಾಗುತ್ತೆ. ನೋಡಿ, ಅದಕ್ಕೆ ಮ್ಯಾಚಿಂಗ್ ನಾನು ಅದೇ ಕಲರಿನ ಸೂಜಿ ದಾರವನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಬಾರ್ಡರ್ ಯಾವ ಕಲರ್ ಇರುತ್ತಲ್ವ ಅದೇ ಕಲರಿನ ಸೂಜಿ ದಾರವನ್ನು ತೊಗೊಳ್ಬೇಕಾಗತ್ತೆ. ನೋಡಿ, ಈ ಬಾರ್ಡರನ್ನು ನಾನೀಗ ಮಡಚ್ಕೊಂಡಿದ್ದೀನಿ. ಈ ರೀತಿ ಮಡಚ್ಕೊಂಡ್ಬಿಟ್ಟು ತುದಿಗೆ ನೀವು ಹೊಲಿಗೆನ ಹಾಕ್ಕೊಳ್ಬೇಕು. ಸಿಂಪಲ್ ಆಗಿರುವಂಥ ನೋಡಿ, ಹೊಲಿಗೆನ ಚಿಕ್ಕದಾಗಿ ನಾನು ಹೊಲಿಗೆನ ಹಾಕ್ಕೊಳ್ತಿದ್ದೀನಿ. ತುಂಬ ದೂರ ಹೊಲಿಗೆ ಹಾಕ್ಕೊಳ್ಬೇಡಿ, ಚಿಕ್ಕದಾಗಿ ಹೊಲಿಗೆ ಹಾಕ್ಕೊಂಡ್ರೂ ಸಾಕಾಗುತ್ತೆ. ನೀವು ಮಿಷನ್ ಹೊಲಿಗೆ ಕೂಡ ಹಾಕಬಹುದು. ಬಟ್ ನಾನಿಲ್ಲಿ ಕೈಯಲ್ಲೇ ಹೊಲಿಗೆ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಮಿಷನಲ್ಲಿ ಹಾಕಿದರೂ ನಡೆಯುತ್ತೆ, ಕೈಯಲ್ಲಿ ಹಾಕಿದರೂ ಕೂಡ ನಡೆಯುತ್ತೆ. ಮಿಷನ್ ಇಲ್ಲದೇ ನೀವು ಆರಾಮಾಗಿ ಫಟಾಫಟ್ ಅಂತ ಹೇಳಿ ನೋಡಿ, ಕೈ ಹೊಲಿಗೆ ಹಾಕಿ ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರೂ ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ನೋಡಿ, ಈ ರೀತಿ ಬಾರ್ಡರ್ಗಳು ತುಂಬಾ ಚೆನ್ನಾಗಿರ್ತವೆ. ಆದರೆ ಸೀರೆ ಹಳೇದಾಯಿತು ಅಂತ, ಚೂಡಿದಾರ್ ಹಳೇದಾಯಿತು ಅಂತ, ಅಥವಾ ವೇಲ್ಗಳು ಹಳೇದಾಯಿತು ಅಂತ ಹೇಳಿ ನಾವೇನು ಮಾಡ್ತೀವಿ, ಬಿಸಾಕಿಬಿಡ್ತೀವಿ ಅಲ್ವಾ. ಅವುಗಳನ್ನು ಬಿಸಾಕುವ ಬದಲು ನೋಡಿ, ನಾನೀಗ ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಉಪಯೋಗ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುವ ವಸ್ತು ರೆಡಿಯಾಗಿಬಿಡುತ್ತೆ. ನೋಡಿ, ಈಗ ನೀವು ನೋಡ್ತಿರ್ಬೋದು, ನಾನೀಗ ಸೀರೆಯ ಬಾರ್ಡರ್ ಕೇವಲ ಅಂಗೈಯಷ್ಟು ಉದ್ದದ ಬಾರ್ಡರನ್ನು ತೊಗೊಂಡು ಅದನ್ನು ಮಡಚ್ಕೊಂಡಿದ್ದೀನಿ. ಮಡಚ್ಕೊಂಡು ಎಡ್ಜಿಗೆ ಮಾತ್ರ ನಾನು ನೋಡಿ, ತುದಿಗೆ ಮಾತ್ರ ಇಲ್ಲಿ ಹೊಲಿಗೆನ ಹಾಕ್ತಾಯಿದ್ದೀನಿ. ಪೂರ್ತಿ ನೀವು ಮೂರೂ ಬದಿಯಲ್ಲೂ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ಇದೇ ರೀತಿಯೇ ಫುಲ್ ಹೊಲಿಗೆನ ನೀವು ಎರಡೂ ಬಟ್ಟೆಗೂ ನೀವು ಇದೇ ರೀತಿಯೇ ಹೊಲಿಗೆನ ಹಾಕ್ಕೊಂಡು ಬರಬೇಕು. ನೋಡಿ, ಈಗ ಈ ರೀತಿ ಹೊಲಿಗೆನ ಹಾಕ್ಕೊಂಡಾಗಿದೆ. ನಂತರ ಸ್ವಲ್ಪ ಜಾಗನ ಬಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ. ಈಗ ನೀವೇನು ಮಾಡಬೇಕು, ನಾನು ಉಲ್ಟಾ ಮಾಡಿಕೊಂಡು ಈ ಬಾರ್ಡರ್ನ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಫಸ್ಟೇ ನಾನು ಹೇಳಬೇಕಾಗಿತ್ತು, ಬಾರ್ಡರ್ನ ಉಲ್ಟಾ ಮಾಡಿಕೊಂಡು ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ನೀವು ನೋಡಿ, ಈ ರೀತಿ ಅದನ್ನೇನು ನಾವು ಉಲ್ಟಾ ಮಾಡಿದ್ವಲ್ಲವ, ಈಗ ಬಾರ್ಡರ್ ನೀಟಾಗಿ ಸೀದಾ ಬರಬೇಕು. ಆ ರೀತಿ ನೀವು ಇದನ್ನು ನೋಡಿ ಹೀಗೆ ಓಪನ್ ಮಾಡ್ಕೋಬೇಕು. ನಾವು ಉಲ್ಟಾ ಮಾಡಿರೋದು ಕೂಡ ಈಗ ಸೀದಾ ಮಾಡ್ಕೊಳ್ಳೋಣ. ಸ್ಟಿಚ್ಚು ಒಳಗಡೆ ಹೋಗಿಬಿಡುತ್ತೆ, ಆವಾಗ ನೀಟಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ನೀವು ಪೂರ್ತಿ ತೆಗೆದುಬಿಟ್ಟು ನೋಡಿ, ಕೈಯಲ್ಲೇ ಎಷ್ಟು ಸುಂದರವಾಗಿರೋಂತಹ ವಸ್ತುನ ರೆಡಿ ಮಾಡಿದ್ವಿ. ಅಯ್ಯೋ, ಇಷ್ಟು ಈಸಿನಾ ಇದು, ನಾವು ಇದಕ್ಕೋಸ್ಕರ 40 ರೂಪಾಯಿ 50 ರೂಪಾಯಿ ಖರ್ಚು ಮಾಡ್ತಿದ್ವಲ್ಲ, ಇದಿಷ್ಟೆಲ್ಲ ಈಸಿನಾ ಅಂತ ಹೇಳಿ ನೀವೇ ಅಂತೀರಾ. ನೋಡಿ, ಈ ರೀತಿ ಸೀರೆಯ ಬಾರ್ಡರನ್ನು ನಾವು ತೊಗೊಂಡ್ಬಿಟ್ಟು ಈ ರೀತಿ ಅದನ್ನು ಮಡಚಿಬಿಟ್ಟು ಹೊಲಿಗೆ ಹಾಕ್ಕೊಂಡು ನೋಡಿ ಹೀಗೆ ಉಲ್ಟಾ ಮಾಡ್ಕೊಂಡಿದ್ದೀನಿ. ನೋಡಿ, ಕೇವಲ ಇಷ್ಟು ಚಿಕ್ಕದಾಗಿರುವಂತಹ ಬಾರ್ಡರನ್ನು ಯೂಸ್ ಮಾಡ್ತಾ ಇರೋದು. ನಂತರ ಇದೇನು ಓಪನ್ ಆಗಿತ್ತಲ್ಲ, ಇದನ್ನು ಕೂಡ ನಾನೀಗ ಸ್ಟಿಚ್ ಮಾಡ್ಕೋತೀನಿ. ಆ ದಾರ ಕೂಡ ನಾನು ಅಲ್ಲಿ ಗಂಟು ಹಾಕಿಲ್ಲ, ಅದರಿಂದನೇ ನಾನು ಅದನ್ನು ಹಾಗೆ ಬಿಟ್ಬಿಟ್ಟು ಈಗ ನೋಡಿ ಈ ರೀತಿ ನಾನು ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ರೀತಿ ನಾನು ಸ್ಟಿಚ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನೀವು ಇದೇ ರೀತಿಯೇ ಆ ಬಟ್ಟೆನೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರಬೇಕು. ನೀವು ನೋಡ್ತಿರ್ಬೋದು, ಇವಾಗ ಎರಡೂ ಬಟ್ಟೆನೂ ಕೂಡ ಇದೇ ರೀತಿಯೇ ನಾನು ಮಡಚ್ಕೊಂಡು ಸ್ಟಿಚ್ ಮಾಡಿಕೊಂಡು ತೊಗೊಬಂದಿದ್ದೀನಿ. ನಂತರದಲ್ಲಿ ನೋಡಿ, ಒಂದು ಸರಿ ಸೀದಾ ಹಾಗೆ ಉಲ್ಟಾ, ಈ ರೀತಿ ಒಂದು ಸರಿ ಸೀದಾ ಹಾಗೆಯೇ ಉಲ್ಟಾ, ಈ ರೀತಿ ಈ ಬಟ್ಟೆನ ನೀವು ಹೀಗೆ ಮಡಚಬೇಕಾಗತ್ತೆ. ನೋಡಿ, ಈ ರೀತಿ ಹೀಗೆ ಮಡಚಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇನ್ನೊಮ್ಮೆ ತೋರಿಸ್ತೀನಿ. ನೋಡಿ, ಸೀದಾ ಹಾಗೆ ಉಲ್ಟಾ ಈ ರೀತಿ ಮಡಚಿಬಿಟ್ಟು ಮಿಡಲ್ನಲ್ಲಿ ನೀವು ದಾರದಿಂದ ಅದನ್ನು ಹೀಗೆ ನೋಡಿ ಹೀಗೆ ಗಂಟು ಹಾಕಬೇಕು, ಅಥವಾ ನೀವು ಸ್ಟಿಚ್ ಆದರೂ ಮಾಡ್ಕೋಬಹುದು.
ನಾನು ಸೂಜಿ ದಾರದ ಸಹಾಯದಿಂದ ಮಿಡಲ್ನಲ್ಲಿ ಕೂಡ ನಾನು ಹೀಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಿಮಗೀಗ ಆಲ್ರೆಡಿ ಐಡಿಯಾ ಗೊತ್ತಾಗಿರ್ಬೋದು ಏನು ಮಾಡ್ತಿದ್ದೀವಿ ಅಂತ. ನೋಡಿ, ಕ್ಲಿಪ್ಪನ್ನು ಮಾಡ್ತಾ ಇದ್ದೀನಿ. ಕ್ಲಿಪ್ಪಿಗೆ ಹಾಕಲು ಮೇಲ್ಗಡೆ ಮ್ಯಾಚಿಂಗ್ ನೀವು ಈ ರೀತಿ ಡ್ರೆಸ್ ಮ್ಯಾಚಿಂಗಿಂದು ನೀವು ಈ ರೀತಿ ಮಾಡ್ಕೋಬಹುದು. ಸೀರೆಯ ಬಾರ್ಡರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ರೆಡ್ ಕಲರ್ ಡ್ರೆಸ್ಸಿಗೆ ಈ ರೀತಿ ಮಾಡಿಬಿಟ್ಟು ಹಾಕ್ಬೋದು. ನೋಡಿ, ನಾನು ಇಲ್ಲಿ ರೆಡ್ ಕಲರ್ ಬಾರ್ಡರ್ನ ತೊಗೊಂಡಿರೋದಕ್ಕೆ ನೀವು ನಿಮ್ಮ ಡ್ರೆಸ್ ಮೆಟೀರಿಯಲ್ ಯಾವ ಕಲರ್ ಇರುತ್ತೆ ನೋಡಿ, ಆ ಕಲರಿಂದು ಈ ರೀತಿ ರೆಡಿ ಮಾಡಿ ಇಟ್ಬಿಟ್ರೆ ನೀವು ಮ್ಯಾಚಿಂಗ್ ನೀವೇ ಮನೆಯಲ್ಲೇ ಕ್ಲಿಪ್ಪನ್ನು ನೋಡಿ ಡಿಸೈನರ್ ಕ್ಲಿಪ್ಗಳನ್ನು ರೆಡಿ ಮಾಡಿಬಿಡಬಹುದು. ನೋಡಿ, ಈ ರೀತಿ ಮಿಡಲ್ನಲ್ಲಿ ಹೊಲ್ದ್ಕೊಂಡಾದ್ಮೇಲೆ ಅದನ್ನು ಗಂಟನ್ನು ಹಾಕ್ಕೊಳ್ಳಿ. ಇದನ್ನು ಫುಲ್ ನೀಟಾಗಿ ಹೀಗೆ ಸ್ಟಿಚ್ ಮಾಡಿದ್ಮೇಲೆ ಗಂಟನ್ನು ಹಾಕಿಬಿಡಿ. ನಂತರದಲ್ಲಿ ನೀವೇನು ಮಾಡಬೇಕು, ಈ ಕ್ಲಿಪ್ಗಳೆಲ್ಲ ಟಿಕ್ ಕ್ಲಿಪ್ಗಳೆಲ್ಲ ಇರುತ್ತಲ್ವ, ಅದರ ಮೇಲ್ಗಡೆ ಬ್ಲ್ಯಾಕ್ ಕಲರಿನ ಪೇಂಟೆಲ್ಲ ಹೋಗಿದ್ದರೆ ಆ ಥರ ಕ್ಲಿಪ್ಗಳನ್ನು ನೀವು ಬಿಸಾಕಲಿಕ್ಕೆ ಹೋಗಲೇಬೇಡಿ. ಆ ಥರ ಕ್ಲಿಪ್ಗಳಿಗೆ ನೋಡಿ, ನೀವು ಈ ರೀತಿ ನೀವು ಬಟ್ಟೆಯಿಂದ ರೆಡಿ ಮಾಡ್ಕೊಂಡ್ಬಿಟ್ಟು ನಂತರ ಆ ಕ್ಲಿಪ್ಗಳಿಗೆ ಅಂಟಿಸಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು, ಇವಾಗ ಎರಡೂ ಬಟ್ಟೆನೂ ನೋಡಿ ನಾನು ಈ ರೀತಿಯೇ ರೆಡಿ ಮಾಡ್ಕೊಂಡು ತೊಗೊಬಂದಿದ್ದೀನಿ. ನಂತರ ನೋಡಿ, ಈ ಕ್ಲಿಪ್ಪು ನೋಡಿ ಮೇಲ್ಗಡೆದೆಲ್ಲ ಪೂರ್ತಿಯಾಗಿ ಪೇಂಟೆಲ್ಲ ಹೋಗಿಬಿಟ್ಟಿದೆ ಬ್ಲ್ಯಾಕ್ ಕಲರಿಂದು. ಈಗೇನು ಮಾಡ್ತೀವಿ, ಇದು ಹಾಕಕ್ಕೆ ಬರಲ್ಲ, ಯೂಸ್ ಆಗಲ್ಲ ಅಂತ ಹೇಳಿ ನಾವು ಬಿಸಾಕ್ಬಿಡ್ತೀವಿ. ಆ ಬಿಸಾಕುವ ಬದಲು ನಾವು ಈ ಕ್ಲಿಪ್ಪನ್ನು ಯೂಸ್ ಮಾಡ್ಕೋಬಹುದು. ನೋಡಿ, ಮಿಡಲ್ನಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಮುತ್ತನ್ನು ಇಲ್ಲಿ ಇದಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ, ಅಥವಾ ನೀವು ಅಂಟಿಸ್ಕೊಳ್ಬಹುದು. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಅಂಟಿಸಿದರೆ ಬೇಗ ಅದು ಬಿದ್ದೋಗ್ಬಿಡುತ್ತೆ, ಕಿತ್ತೋಗ್ಬಿಡುತ್ತಲ್ವ. ಸೊ ಹಾಗಾಗಿ ಸೂಜಿ ದಾರದ ಸಹಾಯದಿಂದ ನೋಡಿ ಈ ರೀತಿ ಮಿಡಲ್ನಲ್ಲಿ ನೀವೇನು ಮಾಡಬೇಕು, ಆ ಮಣಿಯನ್ನು ನೋಡಿ ಅಲ್ಲಿ ಸ್ಟಿಚ್ ಮಾಡಿಬಿಡಬೇಕು. ಆವಾಗ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಮುತ್ತಾಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ನೀವು ಅದೇ ಕಲರಿನ ಬೀಡ್ಸನ್ನು ಹಾಕಿದರೆ ಚೆನ್ನಾಗಿ ಕಾಣೋದಿಲ್ಲ. ಸ್ವಲ್ಪ ಅಪೋಸಿಟ್ ಕಲರಲ್ಲಿ ನೀವು ಆ ಬೀಡ್ಸನ್ನು ಮಿಡಲ್ನಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನೋಡಿ, ಇದೇ ರೀತಿಯೇ ನಾನು ಎರಡೂ ಕ್ಲಿಪ್ಪಿಗೂ ಕೂಡ ಇದೇ ರೀತಿಯೇ ನಾನೇನು ಮಾಡ್ತೀನಿ, ಎರಡು ಬಟ್ಟೆಗೂ ಕೂಡ ವೈಟ್ ಕಲರ್ ಮುತ್ತನ್ನು ಹೀಗೆ ಅಟ್ಯಾಚ್ ಮಾಡ್ತೀನಿ. ಸೇಮ್ ಅದಕ್ಕೂ ಕೂಡ ಇದೇ ರೀತಿಯೇ. ಹಾಗೆಯೇ ನೀವೆಲ್ಲ ಸೀರೆಯ ಬಾರ್ಡರ್ನ, ಹಳೆ ಸೀರೆಯ ಬಾರ್ಡರ್ನ ಇನ್ಯಾವ ರೀತಿ ನೀವು ಯೂಸ್ ಮಾಡ್ಕೋತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ. ಹಾಗೆಯೇ ಈ ಐಡಿಯಾ ನಿಮಗೆ ಹೇಗೆ ಅನ್ನಿಸ್ತು ಅಂತ ಮರೀದೇನೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಈಗ ಎರಡೂ ಬದಿಯಲ್ಲೂ ನಾನು ಇದೇ ರೀತಿಯೇ ನೋಡಿ ಹೀಗೆ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಎರಡೂ ಬಾರ್ಡರ್ಗೂ ನಾನು ಇದೇ ರೀತಿಯೇ. ನಂತರ ಈ ರೀತಿ ಕ್ಲಿಪ್ಪನ್ನು ತೊಗೊಂಡ್ಬಿಟ್ಟು ನೋಡಿ, ಇಲ್ಲಿ ನಾನು ಫೆವಿ ಬಾಂಡನ್ನು ತೊಗೊಂಡಿದ್ದೀನಿ, ಗಮ್ಮು. ನೀವು ಬೇರೆ ಆರ್ಡಿನರಿ ಗಮ್ಮನ್ನು ತೊಗೋಬೇಡಿ, ಅದು ಬೇಗನೆ ಅಂಟ್ಕೊಳ್ಳೋದಿಲ್ಲ, ಹಾಗೆ ಬೇಗ ಕಿತ್ತು ಬಂದುಬಿಡುತ್ತೆ. ಅದೇ ನೀವು ಫೆವಿ ಬಾಂಡ್ ಗಮ್ಮನ್ನು ಯೂಸ್ ಮಾಡಿದರೆ ಬೇಗನೆ ಕಿತ್ತು ಬರೋದಿಲ್ಲ ಒಂದು, ಹಾಗೆಯೇ ನೀಟಾಗಿ ಅದು ಅಂಟುತ್ತೆ. ಅದು ತುಂಬ ಸ್ಟ್ರಾಂಗ್ ಆಗಿರುವಂತಹ ಗಮ್ ಆಗಿರೋದ್ರಿಂದ ಚೆನ್ನಾಗಿ ಅದು ಅಂಟುತ್ತೆ. ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಕ್ಲಿಪ್ಪಿಗೆ ಅದನ್ನು ಗಮ್ಮನ್ನು ಹಚ್ಚಿಬಿಟ್ಟು ಈ ಮೇಲ್ಗಡೆ ನಾವೇನು ಸ್ಟಿಚ್ ಮಾಡಿದ್ವಲ್ಲ ಬಟ್ಟೆಯಿಂದ ಅದನ್ನು ಆ ಕ್ಲಿಪ್ಪಿಗೆ ನಾವಿಲ್ಲಿ ಅದನ್ನು ಹಚ್ತಾ ಇದ್ದೀನಿ. ಇದು ಸ್ವಲ್ಪ ಡ್ರೈ ಆಗಲಿಕ್ಕೆ ಹಾಗೆ ಬಿಟ್ಬಿಡಿ. ಇದು ಡ್ರೈ ಆದಮೇಲೆ ನೀವು ಯೂಸ್ ಮಾಡಿ, ಮಕ್ಕಳಿಗಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗೆಯೇ ನಾವೇ ಮನೆಯಲ್ಲೇ ಮಾಡಿದ್ದು ಅಂತ ಹೇಳಿಬಿಟ್ರಂತೂ ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಹಾಗೆಯೇ ಮಕ್ಕಳ ಕೈಯಲ್ಲೂ ಕೂಡ ನೀವು ಈ ಸಮ್ಮರ್ ಹಾಲಿಡೇಸ್ಗಳಲ್ಲಿ ಈ ರೀತಿ ಕ್ಲಿಪ್ಗಳನ್ನು ನೀವೇ ಮನೆಯಲ್ಲೇ ಮಾಡಲಿಕ್ಕೆ ಅವರಿಗೆ ಎನ್ಕರೇಜ್ ಮಾಡ್ಬೋದು. ನೋಡಿ, ಅವರು ಅವ್ರ ಕೈಯಾರೆ ಮಾಡಿದ್ದಾರೆ ಅಂದರೆ ತುಂಬಾ ಖುಷಿಯಿಂದ ಹಾಕ್ಕೋತಾರೆ. ನೋಡಿ, ಡ್ರೆಸ್ಸಿಗೆ ಮ್ಯಾಚಿಂಗ್ ನಾವು ಅಂಗಡಿಗಳಲ್ಲಿ ಹೋಗಿ ದುಡ್ಡು ಕೊಟ್ಟು ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ರೆಡಿ ಮಾಡಿದರೆ ನಮ್ಮ ಹಣದ ಉಳಿತಾಯ ಕೂಡ ಆಗುತ್ತೆ. ಹಾಗೆ ಏನೋ ಒಂದು ಕ್ರಿಯೇಟಿವ್ ಐಡಿಯಾ ಕೂಡ ಮಾಡಿದ ಹಾಗೆ ಆಗುತ್ತೆ. ಮಕ್ಕಳು ಕೂಡ ಎಂಗೇಜ್ ಆಗಿರ್ತಾರೆ. ನೋಡಿ, ಮಕ್ಕಳನ್ನು ಕೂಡ ಈ ರೀತಿ ಕ್ರಿಯೇಟಿವ್ ಐಡಿಯಾನ ನೀವು ಹೇಳ್ಕೊಟ್ಬಿಟ್ರೆ ಅವರಲ್ಲಿ ಮತ್ತಷ್ಟು ಕ್ರಿಯೇಟಿವ್ ಐಡಿಯಾ ಹುಟ್ಕೊಳ್ಳುತ್ತೆ. ಹಾಗೆಯೇ ಇಂಟ್ರೆಸ್ಟ್ ಕೂಡ ತೋರಿಸ್ತಾರೆ. ಮೊಬೈಲು ಮತ್ತು ಟಿ ವಿನ ನೋಡೋದು ಬಿಟ್ಟು ಬೇರೆ ಆ್ಯಕ್ಟಿವಿಟೀಸಲ್ಲಿ ಅವರು ಕೂಡ ಇಂಟ್ರೆಸ್ಟ್ ಕೊಡ್ತಾರೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಅಂಗಡಿಯಿಂದ ತಂದಿಟ್ಟಿರೋಂತೆ ಕಾಣಿಸ್ತಿದೆ ಅಲ್ವಾ? ವಾವ್, ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಕ್ಲಿಪ್ ರೆಡಿ ಮಾಡಿದ್ವಿ ಅಂತ ಹೇಳಿ ನೀವು ನೋಡಿದ್ರಿ ಅಲ್ವಾ? ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಬೇಕು.
ಈ ರೀತಿ ಕ್ಲಿಪ್ಗಳನ್ನು ನಾವು ಅಂಗಡಿಯಿಂದ ತಂದವಾಗ 50ರಿಂದ 60 ರೂಪಾಯಿ ಕೊಟ್ಬಿಟ್ಟು ಸುಮ್ಮನೆ ತೊಗೊಬರ್ತೀವಿ. ಅದೇ ಮನೆಯಲ್ಲಿ ನಾವು ರೆಡಿ ಮಾಡಿದರೆ ಕೇವಲ 5ರಿಂದ 6 ನಿಮಿಷದಲ್ಲಿ ನಾವು ಫಟಾಫಟ್ ಅಂತ ಹೇಳಿ ₹1 ಖರ್ಚಿಲ್ದೇ ಈ ರೀತಿ ಡಿಸೈನರ್ ಕ್ಲಿಪ್ಗಳನ್ನು ನಾವು ರೆಡಿ ಮಾಡಬಹುದು. ಬ್ಲೌಸ್ ಹೊಲಿಸಿ ಉಳಿದಿರುವಂತಹ ಬಟ್ಟೆಯನ್ನು ಉಪಯೋಗ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋಣ. ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತುನ ನಾನೀಗ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಬಟ್ಟೆ ಇದ್ದರೆ ಸಾಕು, ಸೂಪರ್ ಆಗಿರುವ ವಸ್ತುವನ್ನು ರೆಡಿ ಮಾಡಬಹುದು. ನೋಡಿ, ಹೇಗಿದ್ದರೂ ಬ್ಲೌಸ್ ಹೊಲಿಸ್ಬಿಟ್ಟು ಬಟ್ಟೆ ಉಳಿದೇ ಇರುತ್ತೆ ಅಲ್ವಾ, ಅದನ್ನು ಏನು ಮಾಡ್ತೀವಿ, ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ. ಆದರೆ ಆ ಚಿಕ್ಕ ಬಟ್ಟೆನೂ ಕೂಡ ಬಿಸಾಕದೇನೆ ಅದರಿಂದ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡ್ಬೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟೇ ಬಟ್ಟೆ ಇದ್ದರೆ ಸಾಕು, ಇದಿಷ್ಟೇ ಬಟ್ಟೆಯಲ್ಲಿ ಒಂದು ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು. ನೋಡಿ, ಅದಕ್ಕಾಗಿ ನಾನಿಲ್ಲಿ ಬ್ಲೌಸನ್ನು ಹೊಲಿಸ್ಬಿಟ್ಟು ಉಳಿದಿರುವಂತಹ ಬಟ್ಟೆ ಇದು. ಫುಲ್ ಬ್ಲೌಸ್ ಪೀಸೇ ತೊಗೊಂಡಿಲ್ಲ ನಾನು, ಬ್ಲೌಸ್ ಹೊಲಿಸ್ಬಿಟ್ಟು ಉಳಿದಿರುವಂತಹ ಬಟ್ಟೆಯಲ್ಲಿ ನಾನೀಗ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮಡಚ್ಕೊಂಡ್ಬಿಟ್ಟು ನೋಡಿ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡ ನಂತರ ನಮಗೆ ನೋಡಿ ಈ ರೀತಿ ನೀಟಾಗಿರುವಂತಹ ಒಂದು ಬಟ್ಟೆ ಪೀಸು ಸಿಕ್ಕಿದೆ. ಈಗ ಈ ರೀತಿ ನಾವು ಸ್ಕ್ವೇರ್ ಶೇಪಲ್ಲಿ ಬಟ್ಟೆ ತೊಗೊಂಡಾದ್ಮೇಲೆ ನೋಡಿ, ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಬಟ್ಟೆ ತೊಗೊಂಡಿರ್ತೀವಲ್ವ, ನೋಡಿ ಹೀಗೆ ಅದನ್ನು ಉಲ್ಟಾ ಯಾವುದು ಅಥವಾ ಸೀದಾ ಯಾವುದು ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ನೀವು ನೋಡಿ ಹೀಗೆ ಇದು ಮೇಲ್ಬದಿಯಲ್ಲಿ ಉಲ್ಟಾ ಆಗಿರೋದು ಹಿಂಬದಿದು ಬರಬೇಕು. ಸೊ ಅದನ್ನು ನೀವು ಇಟ್ಕೊಂಡ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬನ್ನಿ. ನೋಡಿ, ಹೀಗೆ ನಾನು ಮಡಚಿಬಿಟ್ಟು ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ನಿಮಗೆ ಹೊಲಿಗೆ ಹಾಕೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ, ಸೊ ಹಾಗಾಗಿ ತೋರಿಸಿಲ್ಲ. ನೋಡಿ, ಈ ರೀತಿ ಮಡಚ್ಕೊಂಡ್ಬಿಟ್ಟು ನಾನು ಹೊಲಿಗೆನ ಹಾಕಿದ್ದೀನಿ. ನಂತರದಲ್ಲಿ ನೀವೇನು ಮಾಡಬೇಕು ನೋಡಿ, ಈ ರೀತಿ ನಾವು ರೆಡಿ ಮಾಡ್ಕೊಂಡ್ವಲ್ವ, ಮೇಲ್ಗಡೆ ಇದನ್ನು ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ. ಈಗ ನೋಡಿ, ಸೈಡಿಗಿದೆಯಲ್ಲ, ಸೈಡಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿ, ಇಲ್ಲಿ ಹೀಗೆ ಎರಡೂ ಬದಿಯಲ್ಲೂ ಕೂಡ ನಾನು ಸೈಡಿಗೆ ಸ್ಟಿಚ್ ಮಾಡ್ತೀನಿ. ಸೈಡಿಗೆ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ಮತ್ತೆ ತಂದು ತೋರಿಸ್ತೀನಿ. ನೋಡಿ, ಇಲ್ಲಿ ಮತ್ತು ಇಲ್ಲಿ ಎರಡೂ ಬದಿಯಲ್ಲೂ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ಇಲ್ಲಿ. ನೋಡಿ, ಎರಡೂ ಬದಿಯಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದ ನಂತರ ನೋಡಿ ಹೀಗೆ ಲಾಸ್ಟಲ್ಲಿ ಕೊನೆಗೆ ನೀವೇನು ಮಾಡಬೇಕು, ಇದನ್ನು ಹೀಗೆ ಓಪನ್ ಮಾಡಿಬಿಟ್ಟು ನೋಡಿ ಈ ರೀತಿ ತ್ರಿಕೋನಾದ ಶೇಪಲ್ಲಿ ನೀವೇನು ಮಾಡಬೇಕು, ಲಾಸ್ಟ್ ಎಡ್ಜಿಗೆ 1 ಇಂಚು ನೋಡಿ 1 ಇಂಚು ಬಿಟ್ಬಿಟ್ಟು ಇಷ್ಟು ಹೊಲಿಗೆ ಹಾಕ್ಕೊಂಡು ಬರಬೇಕು. ಎರಡಕ್ಕೂ ಅಲ್ಲಿ ನೋಡಿ, ಈ ಸೈಡ್ ಮತ್ತು ಈ ಸೈಡ್ ಎರಡಕ್ಕೂ ಹೊಲಿಗೆ ಹಾಕ್ಕೊಂಡು ಬರಬೇಕು. ನೋಡಿ, ಹೀಗೆ ನಾನೀಗ ಹೊಲಿಗೆ ಹಾಕಿದ್ದೀನಿ. ನೋಡಿ, ನಂತರ ಎಕ್ಸ್ಟ್ರಾ ಪೀಸ್ ಇತ್ತಲ್ವ, ಫಸ್ಟ್ ನಾವೇನು ಕಟ್ ಮಾಡ್ಕೊಂಡ್ವಲ್ವ ಅದನ್ನು ನಾನು ಮತ್ತೆ ನೋಡಿ ಹೀಗೆ 2 ಪೀಸಾಗಿ ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಹೀಗೆ 2 ಪೀಸಾಗಿ ನಾನು ಮತ್ತೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಬ್ಲೌಸನ್ನು ಹೊಲಿಸ್ಬಿಟ್ಟು ಬಿಟ್ಟಿದ್ದಂತಹ ಬಟ್ಟೆಯಲ್ಲಿ ಎಷ್ಟು ಚೆನ್ನಾಗಿರೋ ವಸ್ತುನ ರೆಡಿ ಮಾಡ್ಬೋದು ಗೊತ್ತಾ ನಿಮಗೆ. ನೋಡಿ, ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ನಾನು ಮಡಚಿಬಿಟ್ಟು ಹೊಲಿಗೆ ಹಾಕ್ಕೊಬರ್ತೀನಿ. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿ. ನೋಡಿ, ಈ ರೀತಿ ನಾನು ಈಗ ಹೀಗೆ ಕಟ್ ಮಾಡಿದ್ದನ್ನು ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡಿರೋದನ್ನು ನಾವು ಇದಕ್ಕೆ ಅಟ್ಯಾಚ್ ಮಾಡೋಣ ಬನ್ನಿ. ಇದನ್ನು ಹೀಗೆ ನೋಡಿ ಈ ರೀತಿ ನೀವು ಅಟ್ಯಾಚ್ ಮಾಡಬೇಕು. ಹ್ಯಾಂಡಲ್ ಈ ರೀತಿ ಅಟ್ಯಾಚ್ ಮಾಡಿ ಎರಡಕ್ಕೂ ಕೂಡ ಎರಡೂ ಬದಿಯಲ್ಲೂ ಕೂಡ ನಾನು ಇದನ್ನು ಅಟ್ಯಾಚ್ ಮಾಡಿಕೊಂಡು ಇದನ್ನು ಹೊಲಿಗೆ ಹಾಕ್ಕೊಂಡ್ಬಿಟ್ಟು ತಂದು ನಿಮಗೆ ತೋರಿಸ್ತೀನಿ. ಈ ಹ್ಯಾಂಡಲ್ನ ನೀವು ಕೈಯಲ್ಲಿ ಹೊಲಿಗೆನೂ ಕೂಡ ಹಾಕ್ಬೋದು ಅಥವಾ ಮಿಷನ್ನಲ್ಲಿ ಕೂಡ ಹಾಕ್ಬೋದು. ನೋಡಿ, ಎಷ್ಟು ಸುಂದರವಾಗಿರುವಂತಹ ವಸ್ತು ರೆಡಿ ಆಯಿತು ಅಂತ ಹೇಳಿ. ತುಂಬ ಚೆನ್ನಾಗಾಗಿದೆ ಅಲ್ವಾ. ಹ್ಯಾಂಡ್ ಬ್ಯಾಗು ಎಷ್ಟು ಚೆನ್ನಾಗಾಗಿದೆ. ಸಣ್ಣ ಪುಟ್ಟ ಹಾಲು ತರೋದಕ್ಕೆ ಹೋಗೋದಕ್ಕೆ ಅಥವಾ ನೀವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಲ್ಲೆಲ್ಲ ನಿಮಗೆ ಅನುಕೂಲ ಆಗುತ್ತೆ. ಅಥವಾ ಮಕ್ಕಳಿಗೆ ಆಟ ಆಡಲಿಕ್ಕೂ ಕೂಡ ನೀವು ಈ ರೀತಿ ಬ್ಯಾಗ್ಗಳನ್ನು ಮಾಡಿಬಿಟ್ಟು ಕೊಡ್ಬೋದು. ಅಥವಾ ಹಬ್ಬಕ್ಕೆ ಎಲ್ಲ ಕುಂಕುಮಕ್ಕೆ ಅರಿಶಿಣಕ್ಕೆ ಅಂತ ಹೇಳಿ ಬಂದವಾಗ ನೀವು
ಅವರಿಗೆ ಬ್ಲೌಸ್ ಪೀಸ್ ಕೊಡೋ ಬದಲು ಈ ರೀತಿ ನೀವು ಸ್ಟಿಚ್ ಮಾಡಿಕೊಟ್ರೆ ಅದು ಯೂಸಾರು ಆಗುತ್ತೆ. ಕೆಲವರು ಬ್ಲೌಸ್ ಪೀಸನ್ನು ಯಾವಾಗಲೂ ಕೂಡ ಹೊಲಿಸ್ಕೊಡೋದಿಲ್ಲ ಅಲ್ವಾ. ಈ ರೀತಿ ನೀವು ಮಾಡಿಕೊಟ್ರೆ ಅಟ್ಲೀಸ್ಟ್ ಅವರಿಗೆ ಯೂಸಾರು ಆಗುತ್ತೆ. ನೋಡಿ, ಸಣ್ಣ ಪುಟ್ಟ ಕೀ ಇಟ್ಕೊಳಕ್ಕೆ ಅಥವಾ ಹಣ್ಣು ಹಂಪಲು ತರೋದಕ್ಕೆ ಅಥವಾ ಸಣ್ಣ ಸಣ್ಣ ಐಟಮ್ ಈ ಹಾಲನ್ನು ತರೋದಕ್ಕೆ ಹೋದವಾಗೆಲ್ಲ ನೀವು ಈ ರೀತಿ ಬ್ಯಾಗನ್ನು ಹಿಡ್ಕೊಂಡು ಹೋಗಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಎಷ್ಟು ಸಿಂಪಲ್ಲಾಗಿ ಹಾಗೆಯೇ ಬೇಗನೆ ಫಟಾಫಟ್ ಅಂತ 5 ನಿಮಿಷದಲ್ಲಿ ನಾವು ಎಷ್ಟು ಚೆನ್ನಾಗಿರುವಂತಹ ಬ್ಯಾಗನ್ನು ರೆಡಿ ಮಾಡಿದ್ವಿ ಅಂತ ಹೇಳಿ. ಈ ವಿಡಿಯೋ ನೋಡಿದ ಮೇಲೆ ಇನ್ಮೇಲೆ ನೀವು ಬ್ಲೌಸ್ ಹೊಲಿಸಿ ಉಳಿದಿರುವಂತಹ ಬಟ್ಟೆನ ವೇಸ್ಟ್ ಮಾಡೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿರುವಂತಹ ನಾವು ಬ್ಯಾಗನ್ನು ರೆಡಿ ಮಾಡಿದ್ವಿ ಅಂತ. ಓಕೆ, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗುತ್ತೆ ಅನಿಸಿದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು, ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ. ನೋಡಿ, ದೇವಸ್ಥಾನಕ್ಕೆಲ್ಲ ಹೋದವಾಗ ನಾವು ಈಗ 2 ಹಣ್ಣು, ಉದ್ದಿನ ಕಡ್ಡಿ ಹೀಗೆಲ್ಲ ತೊಗೊಂಡು ಹೋಗ್ತೀವಲ್ವ, ಆರಾಮಾಗಿ ನೋಡಿ ಹಣ್ಣು ಹಾಗೆ ಊದುಬತ್ತಿ ಎಲ್ಲವೂ ಕೂಡ ಹಿಡಿಯುತ್ತೆ. ಈಸಿಯಾಗಿ ನೀವು ಕ್ಯಾರಿ ಮಾಡಿ ತಗೊಂಡು ಹೋಗಬಹುದು. ಓಕೆ, ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.